ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಮಾಡುವಂಥ ಲಾಸ್ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರನ್ನೂ ಕೂಡ ವೀಡಿಯೋಸ್ನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ ಅಂತ ಕೂಡ ಕೇಳ್ಕೊತೀನಿ. ಸೊ ಇವತ್ತಿನ ಲಾಗ್ ಒಂದು ರೆಸಿಪಿ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅದೇನಪ್ಪ ಅಂತ ಹೇಳಿದ್ರೆ ಚಪಾತಿ ಮಾಡ್ತಾ ಇದ್ದೀನಿ. ಸೊ ಚಪಾತಿ ಜೊತೆಗೆ ಬೀನ್ಸ್ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಚಪಾತಿ ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಜೊತೆಗೆ ರೈಸು ಕೂಡ ಮಾಡಬೇಕು. ಸೊ ಹಸ್ಬೆಂಡು ಚಪಾತಿ ಒಂದೇ ತಿನ್ನಲ್ಲ, ಅದ್ರ ಜೊತೆ ರೈಸು ಕೂಡ ಕೇಳ್ತಾರೆ ಅಂತೇಳಿ ಸ್ವಲ್ಪ ಚಪಾತಿ ಮಾಡಿಕೊಂಡು ಅದೇ ಪಲ್ಯಕ್ಕೆ ಸ್ವಲ್ಪ ರೈಸ್ ಮಾಡಿಕೊಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸೊ ಚಪಾತಿ ಆಗ್ತಾಯಿದೆ ಆಲ್ರೆಡಿ. ಸೊ ಬೀನ್ಸ್ ಪಲ್ಯಕ್ಕೂ ಕೂಡ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಸೊ ನೆಕ್ಸ್ಟು ಬೀನ್ಸ್ ಪಲ್ಯ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಅಲ್ಲಿ ತನಕ ಕಾಯ್ತಾಯಿರಿ ಗೈಸ್. ಬೀನ್ಸು ಪಲ್ಯ ಅಥವಾ ಸಾಗು ಸೊ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಮೇಯ್ನಾಗಿ ಬೀನ್ಸ್ ಬೇಕು, ಅದನ್ನು ಸಣ್ಣದಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಮಸಾಲೆ ರುಬ್ಕೊಂಡಿದ್ದೀನಿ, ಅಷ್ಟು ಜಾಸ್ತಿ ಇಲ್ಲ, ಎಷ್ಟು ಬೇಕಾಗುತ್ತೋ ಬೀನ್ಸ್ಗೆ ಅಷ್ಟಕ್ಕೆ ಮಾತ್ರ. ಸೊ ಪ್ಯಾನ್ ಇಟ್ಟಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಎಣ್ಣೆ ಬಿಸಿ ಆಗಿದೆ. ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಹಾಗೆ ಮಸಾಲೆನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಹಾಗೆ ಫ್ರೈ ಮಾಡ್ತಾ ಇದ್ದೀನಿ. ಮತ್ತು ಅದ್ರ ಜೊತೆ ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ. ಸೊ ಇದಕ್ಕೆ ಪಲ್ಯನಾದರೂ ಮಾಡ್ಕೋಬೋದು, ಇಲ್ಲ ಸ್ವಲ್ಪ ನೀರು ಹಾಕಿ ಸಾಗು ಟೈಪಲ್ಲೂ ಕೂಡ ಮಾಡ್ಕೋಬೋದು. ಸೊ ಈರುಳ್ಳಿನೂ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಲಿ. ಮತ್ತು ಅದ್ರ ಜೊತೆ ಟೊಮೊಟೊ ಕೂಡ ಹಾಕ್ತಾ ಇದ್ದೀನಿ. ನಾನು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡಿ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಎಣ್ಣೆಯಲ್ಲಿ ಟೊಮೊಟೊ ಫ್ರೈ ಆಗಿದೆ. ಸೊ ನಾನು ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಅರಿಶಿಣ ಪುಡಿ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಅಚ್ಚಕಾರದ ಪುಡಿ. ಸೊ ಅಚ್ಚಕಾರದ ಪುಡಿ ಏನಾದರೂ ಹಾಕೋಬೋದು, ಇಲ್ಲಾಂದರೆ ಸಾಂಬಾರು ಪೌಡರ್ನ ಕೂಡ ಹಾಕೋಬೋದು. ಸೊ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಖಾರಕ್ಕೆ ಯಾವ್ದು ಇಷ್ಟ ಆಗುತ್ತೋ ಅದು ಆ ಥರ. ಅಂದರೆ ಅಚ್ಚಕಾರದ ಪುಡಿ ಹಾಕಿದ್ರೆ ಅದು ಸ್ವಲ್ಪ ಕಲರು ಕೂಡ ಬರುತ್ತೆ. ಸೊ ಇದು ಸ್ವಲ್ಪ ಹಾಗೇ ಮಿಕ್ಸ್ ಆಗಿ ಒಂದು ಸ್ವಲ್ಪ ಬಿಸಿ ಆದರೆ ಹಸಿ ಘಮ ಎಲ್ಲ ಹೋಗುತ್ತೆ. ಮತ್ತು ಇಟ್ಕೊಂಡಿದ್ನಲ್ಲ, ಸೊ ಬೀನ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಮಿಕ್ಸ್ ಕೊಡ್ತೇನೆ. ಇದು ನೀವು ನೀರು ಹಾಕ್ಕೊಂಡ್ರೆ ಅದು ಸಾಂಬಾರು ಒಂಥರ ಸಾಗು ಥರ ಆಗುತ್ತೆ. ಸೊ ಪಲ್ಯ ಬೇಡ ಅನ್ನೋರು ಸಾಗು ಟೈಪಲ್ಲಿ ಮಾಡ್ಕೋಬೋದು.
ಮಾಡ್ಕೋಬೋದು. ಸೊ ನೀರು ಕಡಿಮೆ ಹಾಕ್ಕೊಂಡ್ರೆ ಇಲ್ಲ ನೀರು ಬೇಡ ಅನ್ನೋರು ಪಲ್ಯ ಟೈಪಲ್ಲಿ ಮಾಡ್ಕೋಬೋದು. ಅಂದರೆ ಅನ್ನಕ್ಕೆ ಯೂಸ್ ಆಗಲ್ಲ, ಚಪಾತಿ ರೊಟ್ಟಿ ಎಲ್ಲ ತಿನ್ಬೋದು. ಸೊ ನಾನು ಸ್ವಲ್ಪ ನೀರು ಹಾಕಿ ಮಾಡ್ತಾಯಿದ್ದೀನಿ, ಯಾಕಂದರೆ ರೈಸು ಮಾಡ್ತೀನಲ್ಲ ಅಂತ ಹೇಳ್ಬಿಟ್ಟು. ಸೊ ಇದು ಬೀನ್ಸ್ ಎಲ್ಲ ಮಿಕ್ಸ್ ಕೊಡ್ತಾ ಇದ್ದೀನಿ. ಸೊ ಇದು ಮಸಾಲೆ ಎಲ್ಲ ಮಿಕ್ಸ್ ಆಗಲಿ ಅಂತ ಹೇಳಿ. ಸೊ ಗೈಸ್ ಇದನ್ನ ಒಂದು 10 ಮಿನಿಟ್ಸ್ ಬಿಟ್ಬಿಡೋಣ, ಯಾಕಂದರೆ ಬೀನ್ಸ್ ಬೇಯಬೇಕಲ್ಲ ಮತ್ತು ಮಸಾಲೆಗೆ ಅದು ಹೊಂದ್ಕೋಬೇಕಲ್ಲ ಅಂತೇಳಿ. ಸೊ ಒಂದು 10 ಮಿನಿಟ್ಸ್ ಹಾಗೇ ಮುಚ್ಚಿ ಇದನ್ನು ಬೇಯಿಸ್ಕೊಳ್ಳೋಣ. ಗೈಸ್ ಸ್ವಲ್ಪ ಮಟ್ಟಿಗೆ ಕುದಿ ಬರ್ತಾ ಇದೆ. ಸೊ ಈ ಟೈಮಲ್ಲಿ ನೀವು ಟೇಸ್ಟನ್ನು ನೋಡ್ಕೋಬೋದು, ಏನು ಖಾರ ಇದೆಯೋ ಉಪ್ಪಿದೆಯಲ್ಲ ಕಡಿಮೆ ಇದೆಯಾ ಅಂತೇಳಿ ಟೇಸ್ಟನ್ನು ನೋಡ್ಕೋಬೋದು. ಸೊ ಅದಾದಮೇಲೆ ಮತ್ತೆ ಅದನ್ನು ಬೇಗ ಹಾಗೇ ಮುಚ್ಚಿಟ್ಬಿಡೋಣ. ರೈಸ್ ಬೀನ್ಸ್ ಸಾಗು ರೆಡಿ ಆಯಿತು. ಸೊ ನಾನು ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ ರೈಸ್, ಯಾಕಂದರೆ ರೈಸ್ ಇದೆಯಲ್ಲ ಅಂತೇಳಿ ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಸೊ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಆದರೆ ಅದು ಸ್ಮೆಲ್ಲು ಬರುತ್ತೆ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಬೀನ್ಸು ಕೂಡ ಬೆಂದಿದೆ ಆಲ್ರೆಡಿ. ಅಂದರೆ ನಾನು ಹೇಳಿದ್ನಲ್ಲ ಸ್ವಲ್ಪ ನಾನು ತೆಳುವಾಗಿ ಮಾಡ್ಕೊಂಡಿದ್ದೀನಿ ಸಾಗು ಟೈಪಲ್ಲಿ. ಸೊ ಇಷ್ಟೇ ಬೀನ್ಸ್ ಸಾಗು ಮಾಡೋದು. ಸೊ ನಾನು ಮಸಾಲಕ್ಕೆ ಏನೆಲ್ಲ ಹಾಕಿದ್ದೆ ಅಂತೇಳಿ ನಿಮಗೆ ಹೇಳಿಲ್ಲ, ಸಾರಿ. ಸೊ ಅಂದರೆ ನಾನು ಮೊದಲೇ ರುಬ್ಬಿಟ್ಕೊಂಡಿದ್ದೀನಲ್ಲ, ಅದಕ್ಕೆ ಹಾಕೋದಿಲ್ಲ. ಮಾಮೂಲಿ ರೈಸ್, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಮತ್ತು ಟೊಮೊಟೊ ಯೂಸ್ ಮಾಡ್ತೀವಿ ಅಂದರೆ ರುಬ್ಬೋದಕ್ಕೆ ಟೊಮೊಟೊ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಡ ಅಂದರೆ ಒಗ್ಗರಣೆಗೆ ಟೊಮೊಟೊ ಯೂಸ್ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ಕಾಯಿ ತುರಿ, ಹಸಿ ಕಾಯಿ ತುರಿ ಸ್ವಲ್ಪ. ಸೊ ಅಷ್ಟನ್ನು ರುಬ್ಕೊಳ್ಳೋದು ಅಷ್ಟೇ. ನೀವು ಖಾರದ ಪುಡಿ ಮಸಾಲೆ ಐಟಮ್ ಅಂದರೆ ಗರಂ ಮಸಾಲ, ಖಾರದ ಪುಡಿ ಇವನ್ನ ರುಬ್ಬಕ್ಕೆ ಹಾಕೋತೀನಿ ಅಂದರೂ ಕೂಡ ಹಾಕ್ಕೋಬೋದು. ಇಲ್ಲ ಅಂದರೆ ನಾನು ಮಸಾಲ ಜೊತೆ ಆ್ಯಡ್ ಮಾಡ್ಕೊತೀನಿ ಅಂತಂದರೆ ಒಗ್ಗರಣೆ ಹಾಕ್ತೀವಲ್ಲ ಅವಾಗ ಸಾಂಬಾರು ಆ್ಯಡ್ ಮಾಡ್ಕೋಬೋದು. ಸೊ ಇಷ್ಟು ಗೈಸ್ ಬೀನ್ಸ್ ಪಲ್ಯ ಅಥವಾ ಸಾಗು ರೆಡಿ ಆಯಿತು. ಸೊ ಚಪಾತಿನೂ ರೆಡಿಯಾಗಿದೆ. ನಾನು ರೈಸ್ನ ಸೈಡಲ್ಲಿ ಮಾಡಿಟ್ಕೊಬಿಟ್ಟೆ. ಸೊ ಅದು ಬಿಸಿಲು ಹೋಗ್ತಾ ಇದೆ, ಸೊ ಅದು ತೋರ್ಸೋಕ್ಕಾಗಿಲ್ಲ. ಸೊ ಇದು ಸ್ವಲ್ಪ ಜಾಸ್ತಿ ಬೇಯ್ತಾ ಇದೆ ಬೀನ್ಸು. ಸೊ ಜಾಸ್ತಿ ಇದ್ದರೆ ಚೆನ್ನಾಗಿರಲ್ಲ, ಸೊ ನಾರ್ಮಲ್ ಇದ್ರೇ ಓಕೆ. ಸೊ ಅದಕ್ಕೆ ಇಷ್ಟು ಗೈಸ್ ಬೀನ್ಸು ಮಸಾಲೆಯ ಒಂದು ಪಲ್ಯ ಅಥವಾ ಸಾಗು ಮಾಡೋ ವಿಧಾನ. ಸೊ ನೀವೂ ಟ್ರೈ ಮಾಡಿ. ಸೊ ನಿಮಗೆ ಯಾವ ರೀತಿ ಟೇಸ್ಟ್ ಬರುತ್ತೆ ಅಂತೇಳಿ ಕಮೆಂಟ್ ಮಾಡಿ ಗೈಸ್. ಥ್ಯಾಂಕ್ ಯು.